ಬರ ನಿರ್ವಹಣೆ ಭತ್ತಕ್ಕೆ ಪರ್ಯಾಯ ಬೆಳೆಗಳ ಜಾಗೃತಿ ಕಾರ್ಯಕ್ರಮ ಸಿರುಗುಪ್ಪ ನಗರದ ಸಿಡಿಪಿಒ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ, ತಾಲೂಕಾಡಳಿತ ಹಾಗೂ ಕೃಷಿ ಇಲಾಖೆಗಳ ಸಹಯೋಗದಲ್ಲಿ ಬರ ನಿರ್ವಹಣೆ ಹಾಗೂ ಭತ್ತಕ್ಕೆ ಪರ್ಯಾಯವಾಗಿ ಮಳೆ ಆಧಾರಿತ ಬೆಳೆಗಳ ಬಗ್ಗೆ ಮತ್ತು ಬೆಳೆ ವಿಮೆಗಳ ಅರಿವು ಮೂಡಿಸುವ ಕಾರ್ಯಕ್ರಮ ನಡೆಯಿತು. ಸಹಾಯಕ ಕೃಷಿ ನಿರ್ದೇಶಕ ಮಂಜುನಾಥ್ ರೆಡ್ಡಿ ಮಾತನಾಡಿ, ಎಲ್ ನೀನೋ ಪರಿಣಾಮವಾಗಿ ಈ ಸಲ ಮುಂಗಾರು ಮಳೆಯ ಕೊರತೆಯಿಂದಾಗಿ ಜಲಾಶಯದಲ್ಲಿ ನೀರಿನ ಪ್ರಮಾಣ ತೀರಾ ಕಡಿಮೆ ಇರುವುದರಿಂದಾಗಿ ನದಿಗೆ ನೀರು ಹರಿಸುವುದು ಅಸಾಧ್ಯವಾಗಿದೆ. ಕಾರಣ ರೈತರು ಭತ್ತಕ್ಕೆ ಪರ್ಯಾಯವಾಗಿ ಮಳೆ ಆಧಾರಿತ ಬೆಳೆಗಳನ್ನು ಬೆಳೆಯಲು ಮುಂದಾಗಬೇಕು. ಅಲ್ಲದೆ ರೈತರು ಬೆಳೆ ವಿಮೆಗಳನ್ನು ಮಾಡಿಸುವುದರಿಂದ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಪ್ರಯೋಜನವಾಗಲಿ ಎಂದರು. ಕೃಷಿ ವಿಜ್ಞಾನಿ ಶ್ರೀನಿವಾಸ್ ಅವರು ಮಾತನಾಡಿ, ದೀರ್ಘಕಾಲ ನೀರು ಹರಿಸುವ ಭತ್ತಕ್ಕೆ ಪರ್ಯಾಯವಾಗಿ ಮಳೆ ಆಧಾರಿತ ಭತ್ತ, ಎಳ್ಳು, ಶೇಂಗಾ, ಹುರುಳಿ ಹಾಗೂ ಸಿರಿಧಾನ್ಯಗಳನ್ನು ಬೆಳೆದು ಉತ್ತಮ ಲಾಭವನ್ನು ಕಾಣಬಹುದು ಎಂದು ತಿಳಿಸಿದರು. ಹಿರಿಯ ತೋಟಗಾರಿಕೆ ಸಹಾಯಕ ನಿರ್ದೇಶಕ ಮಹೇಶ್ ಅವರು ಮಾತನಾಡಿ, ಮಳೆಯ ಕೊರತೆಯನ್ನು ನೀಗಿಸಲು ರೈತರು ಹನಿ ನೀರಾವರಿ, ತುಂತುರು ನೀರಾವರಿಯಂತಹ ಪದ್ಧತಿಯನ್ನು ಅಳವಡಿಸಿಕೊಂಡು ಕಡಿಮೆ ನೀರಿನಲ್ಲಿ ಬೆಳೆಗಳನ್ನು ಬೆಳೆಯಬೇಕೆಂದರು. ತಹಸೀಲ್ದಾರ್ ಗೌಸಿಯಾ ಬೇಗಂ ಮಾತನಾಡಿ, ದೇವರು ನಮ್ಮೆಲ್ಲರ ಕಷ್ಟಗಳನ್ನು ನಿವಾರಿಸಲು ಉತ್ತಮ ಮಳೆಯನ್ನು ನೀಡಲೇಬೇಕೆಂಬ ಆಶಾಭಾವನೆ ನಮ್ಮೆಲ್ಲರಲ್ಲೂ ಇದೆ. ರೈತರೇ ದೇಶದ ಬೆನ್ನೆಲುಬು ಆಗಿದ್ದಾರೆ. ಈ ಬಾರಿ ಬರದ ಛಾಯೆಯ ಹಿನ್ನೆಲೆ ಹೆಚ್ಚಿನ ನೀರು ಬಳಕೆಯಾಗುವ ಬೆಳೆಗಳನ್ನು ಬಿಡುವ ಮೂಲಕ ಕಡಿಮೆ ನೀರಿನಲ್ಲಿ ಬೆಳೆಯಬಹುದಾದ ಬೆಳೆಗಳನ್ನು ಬೆಳೆದು ಬರ ನಿರ್ವಹಣೆಗೆ ಮುಂದಾಗುವುದರ ಜೊತೆಗೆ ಮುಂಜಾಗೃತವಾಗಿ ಜನಜಾನುವಾರುಗಳಿಗೆ ಕುಡಿಯುವ ನೀರಿನ ತೊಂದರೆಯಾಗದಂತೆ ರೈತರು ಸಹಕರಿಸಬೇಕು ಎಂದು ತಿಳಿಸಿದರು. ಇದೇ ರೀತಿ ಮಳೆಯ ಕೊರತೆ ಮುಂದುವರೆದರೆ ಮಳೆ ಆಧಾರಿತ ಬೆಳೆಗಳು ಹಾಳಾಗುವ ಸಂಭವವಿದ್ದು ಹಲವು ರೈತರು ಬರಪೀಡಿತ ತಾಲೂಕು ಘೋಷಿಸಬೇಕು ಎಂದು ಒತ್ತಾಯಿಸಿದರು. ತುಂಬ ಮಿತವಾಗಿ ಬಳಸಲ್ಲ, ವೇಸ್ಟ್ ಮಾಡ್ತಿರ್ತೀವಿ. ಆ ಥರನೂ ಮಿತವಾಗಿ ಕುಡಿಯುವ ನೀರನ್ನು ಬಳಸಿ ಮತ್ತು ನಮ್ಮ ಒಂದು ಹೊಲ ಗದ್ದೆಗಳನ್ನು ಮಳೆ ಆಶ್ರಿತ ಬೆಳೆಗಳು ಮುಂದಿನ ದಿನಗಳಲ್ಲಿ ಮಳೆ ಬರಲೂಬಹುದು, ನಮ್ಮ ತುಂಗಭದ್ರಾ ನದಿನೂ ತುಂಬಲೂಬಹುದು. ಅದರಿಂದ ಮತ್ತೆ ಮುಂದೆ ಆಗುವ ಒಂದು ಬೆಳೆಗಳನ್ನು ನಾವು ಮತ್ತೆ ಸೆಕೆಂಡು ಅಂದರೆ ಹಿಂಗಾರು ಬೆಳೆಗಳನ್ನು ಮತ್ತೆ ನಾವು ಚೆನ್ನಾಗಿ ಬೆಳೀಲಿಕ್ಕೆ ನಾವು ಪ್ರಯತ್ನ ಮಾಡೋಣ. ದೇವರಲ್ಲಿ ಪ್ರಾರ್ಥನೆ ಮಾಡ್ತಿರೋಣ. ತಮ್ಮ ಒಂದು ಪ್ರಾರ್ಥನೆ ದೇವರು ತುಂಬ ಜಲ್ದಿ ಹೇಳ್ಕೊಳ್ತಾರೆ. ಆ ಪ್ರಕಾರ ತಮ್ಮೆಲ್ಲರಿಗೂ ನಾವು ದಯವಿಟ್ಟು ನಮ್ಮ ಏನು ಸಮಸ್ಯೆ ಇದ್ರೂ ನಾವು ಸ್ಪಂದಿಸಲಿಕ್ಕೆ ಇದ್ದೀವಿ. ಯಾರು ಸ್ಪಂದಿಸಲ್ಲ ಅವ್ರಿಗೂ ತಾವು ನನಗೆ ಡೈರೆಕ್ಟಾಗಿ ಹೇಳಿ ನಾನು ಆ ಪ್ರಕಾರ ನಾನು ಸ್ಪಂದನೆ ಮಾಡಲಿಕ್ಕೂ ಆ ತಾಲೂಕಾ ಮಟ್ಟದ ಅಧಿಕಾರಿಗಳಿಗೂ ನಿಮಗೆ ಅದರಿಂದ ರೇಟ್ ಜಾಸ್ತಿ ಇದೆ. ಬರೀ ಭತ್ತ ಒಂದೇ ಆಪ್ಷನ್ ಅಲ್ಲ, ಎಳ್ಳು ಬೆಳಿಬೋದು, ಹುರುಳಿನೂ ಬೆಳಿಬೋದು, ಹೆಸರು ಬೆಳಿಬೋದು. ಇವೆಲ್ಲನೂ ಒಂದು ಆಪ್ಷನ್. ಮಳೆ ತುಂಬಾ ಕೊರತೆ ಇದ್ರು ಕೂಡ ಮಿನಿಮಮ್ ಬಂದೇ ಬರುತ್ತೆ ನಿಮಗೆ. ಸೊ ರೈತರಿಗೆ ಯಾವಾಗ ಮುಖ್ಯ ಬೆಳೆ ಏನಾದ್ರೆ ಯಾವಾಗ ಕಮ್ಮಿ ಆಗುತ್ತೋ ಆ ಟೈಮಲ್ಲಿ ಆಲ್ಟರ್ನೇಟ್ ಅಂತಂದ್ರೆ ಇಂಥ ಬೆಳೆಗಳನ್ನ ಬೆಳಿಬೋದು ನೀವು. ಸೊ ಆದಾಯ ಅಂತ ಕಮ್ಮಿ ಆಗಿ ಮಿನಿಮಮ್ ಸಪೋರ್ಟ್ ನಿಮಗೆ ಸಿಗ್ತದೆ ಅದರಲ್ಲಿ. ಸೊ ಎಳ್ಳು ನಿಮಗೆ ಮಿನಿಮಮ್ ₹100, ₹150 kg ಇದೆ. ಸೊ ಇಲ್ಲಾಂದ್ರೆ ನೀವು ಸಿರಿಧಾನ್ಯಗಳು ಪ್ರತಿ ವರ್ಷ ಪೂರ್ತಿಯೂ ನಿಮಗೆ ಆದಾಯ ಸಿಗ್ತದೆ ಅದರಲ್ಲಿ. ಸೊ ನೀವು ಸಿರಿಧಾನ್ಯಗಳಿಗೆ ಹೋಗ್ಬೋದು, ಇಲ್ಲ ಹುರುಳಿ ಬೆಳಿಬೋದು. ಒಂದೇನಂತಂದ್ರೆ ಸೊ ಮಳೆ ಸ್ವಲ್ಪ ಕೊರತೆ ಆಗಿರೋದ್ರಿಂದ ನಿಮಗೆ ಮಣ್ಣಿನ ಆರೋಗ್ಯನೂ ಚೆನ್ನಾಗಿರ್ತದೆ ಹುರುಳಿ ಬೆಳೆಯೋದ್ರಿಂದ. ಸೊ ನಿಮ್ಗೆ ಆದಾಯ ದುರ್ಬಲ ಇದೆ. ಯಾಕೆ ಏನು ಅಂತ ಎಲ್ಲರೂ ಪ್ರಶ್ನೆ ಮಾಡ್ಬೋದು. ನಾವು ಎಲ್ಲಿನೂ ಎಫೆಕ್ಟ್ ಅಂತ ಹೇಳ್ತೀವಿ. ಲಾನಿನೂ ಇತ್ತಂದ್ರೆ ಒಳ್ಳೆ ಮಳೆ ಆಗುತ್ತೆ. ಎಲ್ಲಿನೂ ಎಫೆಕ್ಟ್ ಅಂದ್ರೆ ನಮ್ಮ ಭೂಮಿ ಪ್ರದೇಶದ್ದು ಪ್ಲಸ್ ಸಮುದ್ರ ದಂಡಿದ ಏನಿರುತ್ತಲ್ಲ ವಾತಾವರಣ ಎರಡು ಸೇಮ್ ಆಗಿದೆ. ಎರಡು ಆಪೋಸಿಟ್ ಇತ್ತಪ್ಪ ಅಂದ್ರೆ ನಮಗೆ ಉತ್ತಮವಾದ ಮಳೆ ಬರುತ್ತೆ. ಬಟ್ ಸಮುದ್ರ ದಂಡಿದು ನಮ್ದು ಎಲ್ಲಿ ಭೂಮಿದು ವಾತಾವರಣ ಸೇಮ್ ಇರೋದ್ರಿಂದ ಇದು 2 ವರ್ಷದಿಂದನೇ ಬರಬೇಕಾಯ್ತು ಬರೋದೇ ಚಾಯಿ. ಯಾಕಂದ್ರೆ ನಮಗೆ 2022-23ರಲ್ಲಿ ಏನು ಬರ ಬಂತಲ್ಲ ಅದಾದ ನೆಕ್ಸ್ಟ್ ಇಯರೇ ಬರುತ್ತಂತ ನಮ್ಗಿದೆ. ನಾನು ಆ ಚಂದೂರಲ್ಲಿ ಕಾರ್ಯನಿರ್ವಹಿಸ್ತಿದ್ದೆ. ಅಲ್ಲಿ ನೆಕ್ಸ್ಟ್ ಇಯರ್ನು ಡ್ರಾಟ್ ಆಗುತ್ತೆ ಅನ್ಕೊಂಡಿದ್ವಿ. ಬಟ್ ಆ ವರ್ಷ ಒಳ್ಳೆ ಮಳೆ ಆಯ್ತು. ಬಟ್ ಈಗ ಈ ವರ್ಷ ನಮಗೆ ಸ್ಟಾರ್ಟಿಂಗ್ ಇಂದಾನು ಹೇಳ್ತಾ ಇದ್ರು. ಬಟ್ ನಮಗಿರೋ ಮಾಹಿತಿ ಪ್ರಕಾರ ಭಾರತ ಹವಾಮಾನ ಇಲಾಖೆ ಮತ್ತು ಕರ್ನಾಟಕ KSNMDC ಇದ್ರ ಪ್ರಕಾರ ರಾಯಚೂರು ಯಾದಗಿರಿಯಲ್ಲಿ ಒಳ್ಳೆ ಮಳೆ ಆಗುತ್ತೆ ಅಂತ ಹೇಳಿದ್ರು. ಹಂಗೆ ಆಗ್ತಾ ಇದೆ. ನಮ್ಮಲ್ಲೂ ಈ ಒಂದು ಪರಿಸ್ಥಿತಿಯಲ್ಲಿ ಕಳೆದ 2 ತಿಂಗಳು ನಮಗೆ ಚೆನ್ನಾಗಿ ಮಳೆ ಬರೋದ್ರಿಂದ ನಾನೇನು ಅನ್ಕೊಂಡೆ ನಮ್ಮಲ್ಲೂ ಜಾಸ್ತಿ 2009 ಮಳೆ ಕಳಿಸ್ತಲ್ಲ ಏರಿಯಾ ನಮ್ಮ ಈ ತಾಲೂಕಿನಲ್ಲಿ ಕಡಿಮೆ ಅಂದ್ರೆ ಸುಮಾರು ನಾವು ಮೆಣಸಿನಕಾಯಿ ಸೇರಿ ಒಂದು 2,200 ಹೆಕ್ಟರ್ ತೋಟಗಾರಿಕೆ ಬೆಳೆ ಬರ್ತದೆ. ಅದರಲ್ಲಿ ಕೂಡ ಈ ಸರಿ ಕೆಲವು ನಾವು ನಮ್ಮ ಇಲಾಖೆಯಿಂದ ಮತ್ತು ವಿಜ್ಞಾನಿಗಳು ಒಳಗೊಂಡೆ ಒಂದು ಕಂಟಿಂಜೆನ್ಸಿ ಪ್ಲಾನ್ ಅಂತ ಮಾಡಿದ್ದೀವಿ. ಒಂದು 5 ನಿಮಿಷದಲ್ಲಿ ಒಂದು 4 ವಿಷಯ ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಮೊದಲೇದು ಈ ನೀರಿನ ನಿರ್ವಹಣೆ. ಎಲ್ಲ ರೈತರು ಯಾರು ತೋಟಗಾರಿಕೆ ಮಾಡ್ರಿ ದಯಮಾಡಿ ಹನಿ ನೀರಾವರಿ ಅಳವಡಿಸಿಕೊಂಡೆ ತೋಟಗಾರಿಕೆ ಬೆಳೆಗಳನ್ನ ಬೆಳೆಯಿರಿ. ಇದಕ್ಕೆ ಆಗ್ಲೇ ಸರ್ ಹೇಳ್ದಂಗೆ ನಮ್ಮ ಇಲಾಖೆಯಲ್ಲೂ ಕೂಡ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಲ್ಲಿ 90% ಸಹಾಯಧನ 5 ಎಕರೆವರೆಗೂ ಕೊಡ್ತೀವಿ. ಯಾವುದೇ ತೋಟಗಾರಿಕೆ ಬೆಳೆ ಇರಲಿ
ಹಣ್ಣಿನ ಬೆಳೆಗಳು ಇರ್ಬೋದು, ತರಕಾರಿ ಇರ್ಬೋದು, ಹೂವಿನ ಬೆಳೆಗಳಿಗೆ ಹನಿ ನೀರಾವರಿ ಅಳವಡಿಸ್ಕೊಂಡ್ರೆ ಅದಕ್ಕೆ ನಾವು ಸಹಾಯಧನ ಕೊಡ್ತೀವಿ. ಆದ್ರಿಂದ ಹನಿ ನೀರಾವರಿ ನೀವು ಕಂಪಲ್ಸರಿ ಅಂದ್ರೆ ಮಾಡ್ಕೊಂಡೇ ನೀವು ಬೆಳೆನ ಬೆಳೀರಿ ಅಂತ. ಇದೇ ವೇಳೆ ಜಿಲ್ಲಾ ಕೃಷಿಕ ಸಮಾಜದ ಅಧ್ಯಕ್ಷ ಮುರಳಿ ಮೋಹನ್ ರೆಡ್ಡಿ, ತಾಲೂಕು ಕೃಷಿಕ ಸಮಾಜದ ಅಧ್ಯಕ್ಷ ನಾಗರುದ್ರಗೌಡ, ಉಪಾಧ್ಯಕ್ಷ ನರಸನಗೌಡ, ಜಿಲ್ಲಾ ರೈತ ಮುಖಂಡ ಮಾಧವರೆಡ್ಡಿ, ಇನ್ನಿತರ ರೈತ ಸಂಘಟನೆಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.